ಒಂದು ನಿಮಿಷ ರೀ ಕೇಳ್ಬಿಟ್ಟು ಹೇಳ್ತೀನಿ ಯಾವ ಸೀರಿಯಲ್ದು ಶೂಟ್ ಇದು ಅಂತ. ದೃಷ್ಟಿ ಬಟ್ಟು. 2 ಟೇಕ್ಸ್ ಆಯಿತು, ಇನ್ನೂ ಇದೆ, ಇನ್ನು 1 ಮಿನಿಟ್ ಸಾಂಗ್ ಇದೆ. ಥ್ಯಾಂಕ್ ಯು ಸೋ ಮಚ್. ಒಂದು ಕಾಲ್ ಮಾಡಿದ ತಕ್ಷಣ ಓಡ್ ಬಂದಿದ್ದಾಳೆ. ಮಾಡಿ ವಾಪಸ್ ಇದನ್ನು ಮಾಡಿದೆ, ಇದು ಆನ್ ಮಾಡ್ತಾ ಇದ್ದೀನಿ, ಇದು ಆನ್ ಆಗ್ತದೆ. ಹೇ ಗಾಯ್ಸ್, ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ವ್ಲಾಗ್. ಸೊ ನಾನು ನಿಮಗೆ ಲಿಟ್ರಲಿ ಪಿನ್ ಟು ಪಿನ್ ಹೇಳಬೇಕು ಆರಾಮಾಗಿ ಕುತ್ಕೊಂಡು ಅಂತ ಅಂದ್ಕೊಂಡೆ. ಆದರೆ 6 ಗಂಟೆಗೆ ಬರ್ತೀನಿ ಅಂದರೆ ಕರೆಕ್ಟಾಗಿ 6 ಗಂಟೆಗೆ ಬಂದಿದ್ದಾರೆ. ಕಾಲ್ ಮಾಡಿದ್ರು ನನಗೆ ಕರೆಕ್ಟಾಗಿ 6 o'clockಗೆ. ಸೊ ನನ್ನ ಕರ್ಕೊಂಬರೋಗೆ ಯಾರನ್ನೂ ಕಳಿಸ್ತೀನಿ ಅಂದರೆ ಏನು ರೀಸನ್ಗೆ ಅಂತ ಹೇಳ್ತೀನಿಲ್ಲ. ಒಂದು TV ಶೋ ಮಾಡೋಕ್ಕೆ ಹೋಗ್ತಾ ಇದ್ದೀನಿ. ಲೈಕ್ ಐ ಟೆಲ್ ಯು ವಾಟ್ ಇಟ್ ಈಸ್ ಲೇಟರ್. ಸೊ ಅವ್ರಿಗೆ ಕಾಲ್ ಮಾಡಿಬಿಟ್ಟು ಯಾವಾಗಲೂ ಅಷ್ಟೇ ಆರಾಮಾಗಿ ಹೇಳ್ಬೇಕು ಅಂದ್ಕೊಂಡೆ. ಈ ಸಲ ಫುಲ್ ಗಜಿ ಬಿಜಿ ಆಗ್ತಿದೆ. ಅವ್ರಿಗೆ ಒಂದ್ಸಲ ಕಾಲ್ ಮಾಡಿಬಿಟ್ಟು ಮಾಡ್ತೀನಿ. ನಿಮಿಷ ಇರಿ, ಬಂತು ಕಾರು. ಚಳಿ ಆಗ್ತದೆ ಬೆಳಗ್ಗೆ 6 o'clock. ಹಾಕೊಂಡು ತಗೊಬಿಡೋಣ. ಕಾರತ್ ಮೇಲೆ ಕಂಟಿನ್ಯೂ ಮಾಡ್ತೀನಿ. ಎಷ್ಟು ಸ್ನಾನ ಮಾಡಿ ಓಡ್ತಾ ಇದ್ದೀವಿ. ಸಿಕ್ಕಾಯಿತು, ಹತ್ತಾಯಿತು. ಇನ್ನೊಂದು ಹುಡುಗಿಗೆ ವೆಯ್ಟ್ ಮಾಡ್ತಾ ಇದ್ದೀವಿ. ಅವ್ರನ್ನ ಪಿಕ್ ಮಾಡಿಕೊಂಡು ಹಾಗೆ ಹೋಗ್ತೀವಿ. ಹಲೋ, ಮೇನ್ ರೋಡ್ ಹತ್ರ ಇದೆ. ಎಂಟರ್ ಆಗೋಕ್ಕೆ ಕಾರಿನ ಇಲ್ಲಾಯಿತು. ಎಲ್ಲ ನೋಡ್ಕೊಂಡು ಬಂದಿದ್ದಾನೆ. ಹೋಗ್ತಿದ್ದೀವಿ. ಅಪ್ಪ ನಿದ್ದೆ ಬರ್ತಾ ಇದೆ. ಬೇಬಿ ಬೆಳಗ್ಗೆ ಹೀಗೆ ಕಾಣಿಸುತ್ತೆ. ಬೆಳಗ್ಗೆ ಯಾರ್ಯಾರು ಬೇಗ ಎದ್ದೇಳಲ್ಲ ಅವ್ರಿಗೆಲ್ಲ ಬೆಳಗ್ಗೆ ಈ ಥರ ಕಾಣಿಸುತ್ತೆ. ಆಹಾ, ನಿದ್ದೆ ಎಳಿತಾ ಇದೆ ನನಗೆ. ಖಾಲಿ ರೋಡು, ಯಾರೂ ಇಲ್ಲ. ಅಯ್ಯಪ್ಪ, ಅದೇ ಮತ್ತೆ ಹೌದಾ ಅಪ್ಪ. ಗೈಸ್ ರೂಮ್ ಕೊಟ್ಟಿದ್ದಾರೆ. ಕಾಸ್ಟ್ಯೂಮ್ ಚೇಂಜ್ ಮಾಡ್ಕೊಂಡು ಹೋಗ್ಬೇಕಂತೆ. ನಾನು ಆಮೇಲೆ ಇದು ಯಾವೆಲ್ಲ ತಿಂಡಿ ಇವಾಗ ಚೇಂಜ್ ಮಾಡಿಕೊಂಡು ಹೋಗ್ತೀನಿ. ಸುಮ್ಮನೆ ಲೇಟ್ ಆಗುತ್ತೆ. ಕಾಣಿಸ್ತಿದ್ದೀನ? ನಿದ್ದೆ ಬರ್ತಾ ಇದೆ, ಆದರೆ ಏನು ಮಾಡೋಕ್ಕಾಗಲ್ಲ. ವರ್ಕ್ ಇಸ್ ವರ್ಷಿಪ್. ಸೊ ನಾನು ನಿಮ್ಮ ಸ್ಟೋರಿ ಹೇಳಲಿಲ್ಲ ಅಲ್ಲ, ಇವಾಗ ಹೇಳ್ತೀನಿ. ಕಾಣಿಸ್ತಿದ್ಯಾ? ಫಸ್ಟ್ ಕ್ಯಾಮ್ರಾ ನನ್ನ ಮೇಲೆ ಫೋಕಸ್ ಆಗಿದೆಯಾ ಅಂತ ನೋಡ್ಕೊಂಬರ್ತೀನಿ. ಸೀರಿಯಲ್ ಶೂಟು. ಸೊ ಯಪ್ಪ 3 years ಆಯ್ತು ನಾನು ಡ್ಯಾನ್ಸ್ ಮಾಡಿದೆ ಶೋಸಲ್ಲಿ. ಆಮೇಲೆ ಡಿಕೆಡಿ ಮಾಡ್ತಾಯಿದ್ದೆ ಮುಂಚೆ, ಬಿಟ್ಬಿಟ್ಟೆ ಸಾಕನ್ಸಿ. ಸೊ 3 years ಗ್ಯಾಪ್ ಕೊಟ್ಟಿದ್ದೆ. ಈ ಸಲ ನನ್ನ ಫ್ರೆಂಡು ಮಾಡಿಕೊಡು ಅಂತ ಕೇಳಿದ್ದಕ್ಕೆ ಹೋಗಲಿ ಬಿಡು, ಏನೋ ನೋ ಅನ್ನೋಕ್ಕೆ ಬರಲ್ಲ ಗೈಸ್ ನನಗೆ. ಬೇರೆಯವ್ರಿಗೆಲ್ಲ ಹೇಳ್ತೀನಿ, ನನ್ನ ಫ್ರೆಂಡ್ ಅಷ್ಟು ಗ್ರೂಪ್ ಇದ್ದಾರೆ ಡ್ಯಾನ್ಸ್ ಫೀಲ್ಡಲ್ಲೇ ಇರೋರು. ಅಲ್ಲವನು ಫೋನ್ ಮಾಡಿಬಿಟ್ಟು ರಾತ್ರಿ ಕೇಳಿದ ತಕ್ಷಣ ಓಕೆ ಬಿಡು ಅಂದ್ಬಿಟ್ಟು ಒಪ್ಕೊಂಡ್ಬಿಟ್ಟೆ. ಸೊ ಇವಾಗ ಏನಿಲ್ಲ, ಒಂದು 8 o'clock ಸ್ಟಾರ್ಟ್ ಆಗುತ್ತೆ ಅಂದಿದ್ದಾರೆ. ಆಲ್ರೆಡಿ 8 ಆಗಿದೆ. ಲೇಟ್ ಮಾಡೇ ಮಾಡ್ತಾರೆ. ನೀನು ಕೊರಿಯೋಗ್ರಾಫ್ ಮಾಡೋದಾ ಅವ್ನು ಕೊರಿಯೋಗ್ರಾಫ್ ಮಾಡೋದಾ? ಡ್ಯಾನ್ಸೇ ಬರಲ್ಲ, ಕೊರಿಯೋಗ್ರಫಿ ಇಲ್ಲ ಲೇ ಸುಳ್ಳು ಹೇಳ್ತಾನೆ. ಇಷ್ಟೊಂದು ಶೋ ಜೊತೆಲಿ ಮಾಡ್ಬಿಟ್ಟು ನಂಗೆ ಡ್ಯಾನ್ಸೇ ಬರಲ್ಲ ಅಂತೆ. ನಮಗೆ ಇಂಥ ಡ್ಯಾನ್ಸ್ ಸಾಕು. ನಾನ್ ಡ್ಯಾನ್ಸರ್ ಥರ ಮಾತಾಡ್ತಾ ಇದೀಯ ಇವಾಗ ನೀನು. ಅದನ್ನೇ ಅಲ್ವಾ ನೋಡು, ಹಂಗೆ ಅಲ್ವಾ? ನಾನ್ ಡ್ಯಾನ್ಸರ್ ಥರ ಬಂದಿದ್ಯಾ? ಫೈನಲ್ ಕಾಲ್ ಹೇಳಿದ್ದಾರೆ ಕಾಸ್ಟ್ಯೂಮ್ ಹಾಕೋಬೇಕಂತೆ. ಸೊ ಗೈಸ್ ಕಾಸ್ಟ್ಯೂಮ್ ಹಾಕೊಳಕ್ಕೆ ಹೇಳಿದ್ದಾರೆ. ಕಾಸ್ಟ್ಯೂಮ್ ಹಾಕ್ಕೊಂಡು ಹೊರಡೋಣ. ಗೈಸ್ ಇವಾಗ ಮೇಕಪ್ ಮಾಡಿಸ್ಕೊಳಕ್ಕೆ ಹೋಗ್ತಾ ಇದ್ದೀವಿ. 2nd ಫ್ಲೋರಿಗೆ 3rd ಇದ್ದೀವಿ. ಹಾಂ, ಅಲ್ಲೇ ಕೂತಿದ್ದಾನೆ. ಹೋಗೋದಾ? ಗೈಸ್ ಅವರಿಬ್ರು ಮೇಕಪ್ ಮಾಡಿಸ್ಕೊತಾ ಇದ್ದಾರೆ. ಕಾಯ್ತಾ ಇದ್ದೀನಿ ನೋಡಿ. ನೆಕ್ಸ್ಟ್ ಅಣ್ಣಂದು. ಕೈ ಆಡಿಸ್ಬೇಡ್ರಿ, ಬಿಸಿ ಇಟ್ಕೊಂಡಿರ್ತೀನಿ ನನ್ನ ಕೈಯ. ಐ ಜಸ್ಟ್ ಡೋಂಟ್ ಫೀಲ್. ಅದಕ್ಕೆ ನಾನು ಮೇಕಪ್ ಮಾಡ್ಕೊಳ್ಳಲ್ಲ. ಗೈಸ್ ಬ್ರೇಕ್ಫಾಸ್ಟ್ ಮಾಡೋಣ. ಪ್ಲೇಟ್ ಇಟ್ಕೊಂಡಿದ್ದೀನಿ ಸರ್. ಒಂದೇ ಹಾಂ, ಆ ಬಿಸಿಲು ಕೂತ್ಕೊಂಡು ತಿಂತೀನಿ. ಚಳಿ ಆಗ್ತಾ ಇದೆ ಗೈಸ್. ಹೆಂಗೆ ಗೊತ್ತಾ, ಮೇಕಪ್ ಮಾಡಿಸ್ಕೊಂಡಿರೋದ್ರಿಂದ ನನಗೆ ನಾನು ಅನ್ನೋ ಥರನೇ ಅನ್ನಿಸ್ತಾ ಇಲ್ಲ. ಸೊ ಒಂದು ಇಡ್ಲಿ 2 ವಡೆ ತಿನ್ನೋಣ. ಗೀ ರೈಸ್ ಇತ್ತು ಅಂತ ಫಸ್ಟೇ ಗೊತ್ತಾಗಿದ್ದಿದ್ರೆ ಗೀ ರೈಸೇ ತಿಂತಾ ಇದ್ದೆ. ಏನು ಮಾಡಿದ್ರಲ್ಲ ಹಾಕ್ಸ್ಕೊಂಡು ಬಿಟ್ಟು
ನನಗೆ ಇಲ್ಲಿ ನಿಜವಾಗ್ಲೂ ಇಷ್ಟ ಇಲ್ಲ ನೋಡಿ. ಟೇಸ್ಟ್ ಮಾಡಿದೆ, ಬಿಡ್ತಾ ಇದ್ದೀನಿ. 2 ವಡೆ ಹಾಕ್ಸ್ಕೊಂಡು 2 ವಡೆ ತಿನ್ಕೊಂಡು ಆಟ ತಿನ್ಸ್ಕೊಂಡು ಅದು ಡ್ಯಾನ್ಸ್ ಮಾಡಿದ್ರೆ ಸ್ಕ್ರೀನ್ ಇದಾಯ್ತು. ಇನ್ನೇನೇನದು ಇಲ್ಲಿ ಅಕ್ಕ ಟೆನ್ಷನ್ ಹಂಗೆ ಸ್ವಲ್ಪ ಕೊಡ್ರಿ. ನಾನು ಇದನ್ನ ಹಾಕೋತೀನಿ ನೋಡಿ ಏನಂತ ನನ್ಗೆ ಏನ್ ಗೊತ್ತಾ, ಅದು ನನ್ಗೆ ಏನ್ ಅನ್ಸುತ್ತಾ, ಇದು ಇಲ್ಲಿಗೆ ಬಂದಿದ್ರೆ ನಾವು ಇಲ್ಲಿ ಮಾಡೋ ಜಾಸ್ತಿ ಇದೇನ್ ಮೂವಿ ಇರಲ್ಲ, ಇದು ಮೂವಿ ಇರುತ್ತೆ. ಬಾರೋ ಫಸ್ಟ್ ಈ ಕಡೆ ಮಾಡೋಣ ಅನ್ಸ್ತದೆ ನನಗಿದು. ನಾನು ರೈಟಿಗೆ ಹಾಕ್ಸಿದ್ದು ಆರ್ಟಿಸ್ಟಿಗೆ. ನಿಮಗೆ ಯಾರು ಲೆಫ್ಟ್ ಹಾಕೊಳ್ಳೋಕೆ ಹೇಳಿದ್ದು? ಹಿಂಗಂದ್ರೆ ಆಯ್ತು. ನನಗೆಲ್ಲ ಸಿಗಾಕೊಂಡಿದ್ದೇವೆ ಜಾಸ್ತಿ ಇಟ್ಟು ಅಳ್ಳಾಡ್ಸೋದೆಲ್ಲ ಅದೇ ರೈಟ್, ಅದು ಫುಲ್ ಅಲ್ವಾ. ಒಂದು ನಿಮಿಷ ಬಾಯಿಲಿ ಬಿಡು ಹೋಗ್ಲಿ, ಹಾಕೊಂಡಾಯ್ತು. ಕಾಪಿ ರೈಟ್ ಬರುತ್ತೆ, ಸಾಂಗ್ ಪ್ಲೇ ಆಗ್ತದೆ. ಒಂದು ಮಾನಿಟರ್ ತೊಗೊಂಡು ಬಂದು ಮಾನಿಟರ್ಗೆ ಎನರ್ಜಿ ಹಾಕ್ಬಿಟ್ಟಿದ್ದೀನಿ ಫುಲ್ಲು. ಎನರ್ಜಿ ಎಲ್ಲ ಅಲ್ಲೇ ಹೋಗಿದೆ ಗೈಸ್. ಇವಾಗ ಸ್ವಲ್ಪ ಡ್ರೆಸ್ ಚೇಂಜ್ ಅಂತ ಹೇಳಿದ್ದಾರೆ, ಡ್ರೆಸ್ ಚೇಂಜ್ ಮಾಡ್ತಿದ್ದಾರೆ. ಮಾಡಾದ್ಮೇಲೆ ಕಂಟಿನ್ಯೂ ಮಾಡ್ತೀರಿ. 2 ಟೇಕ್ಸ್ ಆಯಿತು, ಇನ್ನೂ ಇದೆ, ಇನ್ನು 1 ಮಿನಿಟ್ ಸಾಂಗ್ ಇದೆ. ಊಟಕ್ಕೆ ಬ್ರೇಕ್ ಬಿಟ್ಟಿದೆ, ಎಲ್ಲ ಮುಗ್ಕೊಂಡು ನೋಡ್ತೀವಿ. ಇನ್ನೊಂದು ಆಗೋಗಿದ್ರೆ ಮನೆಗೆ ಹೋಗ್ಬೋದಾಗಿತ್ತು. ಯಾರ್ಯಾರು? ಅದಿತಿ ಪ್ರಭುದೇವ್ ಬಂದಿದ್ದಲ್ಲ, ಅದಕ್ಕೆ ಮತ್ತೆ ಹೋಗ್ತಾ ಇಲ್ಲ. ಸೆಟ್ಟಲ್ಲಿ ಯಾವಾಗಲೂ ಹಿಂಗೆ ಫುಡ್ಡು. ಊಟ ಮುಗೀತು, ಬಂದಿದ್ದೀವಿ, ದಬ್ಬಾಕೋತೀವಿ. ಏನು ಬರೋ ಲಾಕ ಹೋಗಿದ್ಯಾ? ಅಯ್ಯೋ ಸದ್ಯ ಅಲ್ಲೇ ಕೀ ಇದೆಯಲ್ಲ. ಕಾಡಿಲ್ಲ ಗೀಡಿಲ್ಲ, ಅಂಡ್ ಹೆಂಗೆ ಬಿದ್ದಿದೆ ನೋಡಿ. ಅಬ್ಬಾ 3, 2, 1 ಎಲ್ಲ ರೆಸ್ಟ್ ಮಾಡ್ತಾ ಇದೀವಿ. ಹಿಂಗೆ ಇದ್ರೆ ಸಾಕು ನನಗೆ. ಗಣ್ಣಿ ಅಂತ ಕರೀತಾರಲ್ಲ, ಅವಾಗ ಹೋದ್ರೆ ಓಕೆ. ಅಲ್ಲಿ ಸುಮ್ಮನೆ ಹಾಕೊಂಡ್ಬಿಡ್ತಾರೆ ಶೆಡ್ ಒಳಗಡೆ ಹೋಗತ್ತಾರ. ಗಾಳಿ ಇಲ್ಲ, ಶೀನ್ ಇಲ್ಲ, AC ಇಲ್ಲ, ಏನಿಲ್ಲ. ಅಯ್ಯಪ್ಪ ಗೈಸ್, ಒಂದು ನಿಮಿಷ ಕೇಳ್ಬಿಟ್ಟು ಹೇಳ್ತೀನಿ ಯಾವ ಸೀರಿಯಲ್ದು ಶೂಟ್ ಇದು ಅಂತ. ದೃಷ್ಟಿ ಭಟ್ಟು. ಜಾಸ್ತಿ ತೋರಿಸಲ್ಲ, ಯಾಕೆಂದರೆ ಇದು ಟೆಲಿಕಾಸ್ಟ್ ಆಗೋದೇ 15 ಡೇಸ್ ಆದಮೇಲೆ. ಆಳಿರೋ 10 ಎಪಿಸೋಡ್ ಶೂಟ್ ಮಾಡ್ಕೊಂಡ್ಬಿಟ್ಟಿದ್ದಾರೆ ಮುಂಚೆನೇ. 17 ಯಪ್ಪ 17 ಅಂತೆ. ಯಾವಾಗಲೂ ಬರುತ್ತೆ 15 ಡೇಸ್ ಆದಮೇಲೆ ಬರೋದಕ್ಕೆ. ಅಷ್ಟೆಲ್ಲ ತೋರಿಸಿಲ್ಲ ಅಲ್ಲೆಲ್ಲ ಏನು ನಡೆಯುತ್ತೆ, ಹೇಗೆ ನಡೆಯುತ್ತೆ ಅಂತ. 15 ಡೇಸ್ ಆದಮೇಲೆ ನೋಡ್ಬಾರ್ದು. ಒಂಚೂರು ರೇಟ್ ಸೆಟ್ ಮಾಡಿದ್ರೆ ಮುಂದೆ ನಂಗೆ ಸಕ್ಕ ಡಿಸ್ಟರ್ಬ್ ಆಗ್ತಿತ್ತು. ಡ್ಯಾನ್ಸ್ ಮಾಡಬೇಕಾದ್ರೆ ಬಂದು ಇಲ್ಲಿಗೆ ನಿಂತ್ಕೊಂಡ್ಬಿಡ್ದಾಯಿತು. ಇದನ್ನ ಮೇಲೆ ಕಾನ್ಸಂಟ್ರೇಟ್ ಮಾಡಲ್ಲ, ಸ್ಟೆಪ್ ಮೇಲೆ ಕಾನ್ಸಂಟ್ರೇಟ್ ಮಾಡಲ್ಲ. ಒಳಗಡೆ ಹೋಗಿ ಅಂತ ಇದ್ದಾರೆ, ಹೋಗ್ತಿದ್ದೀನಿ ಅನ್ಸುತ್ತೆ ನೋಡಿ ಗೈಸ್. ಮುಗೀತು, ಇಗ್ನೋರ್ ಮೈ ಹೇರ್ಸ್. ಟಾಪ್ ಚೇಂಜ್ ಮಾಡಿಕೊಂಡು ಫುಲ್ಲು ಇದನ್ನೆಲ್ಲ ಸೆಟ್ ಮಾಡಿಕೊಂಡು ಮನೆಗೆ ಹೋಗ್ತೀವಿ. ಕಾಲು ಕೈ ನೋಡ್ತಾ ಇದೆ. ಹೆವಿ ಲೈಕ್ ಲಿಟ್ರಲಿ 3 ಇಯರ್ಸ್ ಆದಮೇಲೆ ಮಾಡಿ ಚೆನ್ನಾಗಿ. ಅದು ಈ ಸಲ ಎವಿ ರುಬ್ಬಿದಾರೆ ಹಾಕ್ಕೊಂಡು ಮಾಡಿದ್ದೆ. 20 to 30 ಟೇಕ್ಸ್ ತೊಗೊಂಡಿದ್ದೀವಿ. ಆ ಆ್ಯಂಗಲ್, ಈ ಆ್ಯಂಗಲ್, ಬ್ಯಾಕ್ ಆ್ಯಂಗಲ್, ಫ್ರಂಟ್ ಆ್ಯಂಗಲ್, ಕೊನೆಗೂ ಮುಗ್ದಿದೆ. ಸೊ ಇವಾಗ ಒಂದು ಸ್ವಲ್ಪ ಫ್ರೆಶ್ ಅಪ್ ಆಗಿ ಫೇಸೆಲ್ಲ ವಾಶ್ ಮಾಡಿ ಆಮೇಲೆ ಸಿಗ್ತೀವಿ ಗೈಸ್. ಹೌದಾ ಗೈಸ್, ಮೇಕಪ್ ರಿಮೂವ್ ಮಾಡಿದೆ, ಆದರೆ ವೆಟ್ ಟಿಶ್ಯೂ ಇರಲಿಲ್ಲ. ಸೊ ಎಲ್ಲ ಅರ್ಧಬರ್ಧ ಆಯಿತು. ಮನೇಲಿ ಹೋಗಿ ಕ್ಲೀನ್ ಮಾಡ್ಕೊಂಡ್ರೆ ಆಯಿತು ಅಂತ ಹೊಡ್ತಾ ಇದ್ದೀವಿ. ಏನಂತೆ ಬನ್ನಿ ಬೇಗ, ಹಿಂಗೆ ಫ್ಲೋ ಬರ್ತಾ ಇದ್ದೀರಾ. ಅಯ್ಯೋ ಸುಸ್ತಾಯ್ತಪ್ಪ ನನಗೆ. ಫೈನಲಿ 4:30ಗೆ ಪ್ಯಾಕಪ್. ಕರೆಕ್ಟಾಗಿ 4:30ಗೆ ಅಲ್ವಾ? ಇವಾಗ ಏನು ಫೇಸ್ ಎಲ್ಲ ವಾಶ್ ಮಾಡೋಕ್ಕಂತ ಟೈಮ್ ತೊಗೊಂಡಿದೆ ಅಷ್ಟೇ. 4:30ಗೆ ಪ್ಯಾಕಪ್ ಆಗಿದೆ. ಅಲ್ಲಿ ಇಬ್ಬರು ನಿಂತಿದ್ದಾರೆ ನೋಡಿ, ಅವ್ರಿಗೆ ಕಾಯ್ತಿದ್ದೀವಿ. ಅವರೇ ನಮ್ಮನ್ನ ಕರ್ಕೊಂಡು ಹೋಗ್ಬೇಕಾಗಿರೋದು. ಸೊ ನಿಮ್ಗೆ ಹೇಳ್ತೀನಿ ಯಾರಿಗೋಸ್ಕರ ನಾನು ಬಂದಿದ್ದು. ನನ್ನ ಫ್ರೆಂಡ್, ಓಲ್ಡ್ ಫ್ರೆಂಡ್, ಅವ್ರ ಡಿಕೆಡೆಲ್ಲ ಜೊತೆಲಿ ಮಾಡಿದ್ವಿ 3 ಇಯರ್ಸ್ ಬ್ಯಾಕ್ ಅಂತ. ಅವನ್ನ ತೋರ್ಸೋಕ್ಕೆ ಆಗಲಿಲ್ಲ, ಅವ್ನು ಅಲ್ಲಿ ಬ್ಯುಸಿ ಆಗೋದು. ಯಾಕೆಂದ್ರೆ ಅವನೇ ಕೊರಿಯೋಗ್ರಾಫ್, ಅವನದೇ ಇದೆಲ್ಲ ಇನ್ಚಾರ್ಜ್ ಅಲ್ವಾ. ಸೊ ಆ ರೀಸನ್ಗೆ ಅಲ್ಲಿ ಹೇಳ್ತಾ ಇದ್ದಾನೆ ಸ್ಪಂದನ ಬ್ಲಾಗ್ ಮಾಡ್ತಿದ್ದಾಳೆ ಅಂತ. ಯಾಕೆ ನಾನು ತೊಗೊಂಡಿಲ್ಲ ಅಂತ ಕೇಳಿದೆ. ಎಲ್ಲೂ ಸಿಗಲೇ ಇಲ್ಲ ಕೈಗೆ. ಆಮೇಲೆ ಏನು ಮಾಡ್ತಾನೆ ಅಂತ ರೇಗಿಸ್ತಾನೆ. ಆ ರೀಸನ್ಗೆ ನಾನು ಅವನ್ನ ತೋರಿಸಲೇ ಇಲ್ಲ. ಸೊ ತೋರಿಸ್ತೀನಿ ಆಮೇಲೆ ಬರಲಿ ಅವನು. ನಿಮ್ಮ ಮುಖ ತೋರ್ಸೋಕು ಅಲ್ಲ, ತೋರಿಸ್ಬಿಡ್ತೀನಿ. ಇವನೇ ವಿಜಿ ಏನಕ್ಕೆ
ನಮಸ್ಕಾರ. ನನ್ನ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಸುಸ್ವಾಗತ. 3 ವರ್ಷ ಆದ್ಮೇಲೆ ಡ್ಯಾನ್ಸ್ ಮಾಡಿದ್ದಾಳೆ. ಥ್ಯಾಂಕ್ ಯು ಸೋ ಮಚ್. ಒಂದು ಕಾಲ್ ಮಾಡಿದ ತಕ್ಷಣ ಓಡ್ ಬಂದಿದ್ದಾಳೆ. ಇದು ನಾನು ಕೂಡ ನಿನ್ಗೆ ರೆಸ್ಪೆಕ್ಟು. ನೀನು ಯಾವತ್ತಾದ್ರೂ ಕೊಟ್ಟಿದ್ಯಾ? ಯಾಕೆ ಕೊಡ ಕೊಟ್ಟಿದ್ದಾನೆ. ಏನಕ್ಕೆ ಕಾಯ್ತಿದ್ಯಾ ಇಷ್ಟೊತ್ತು? ನಾನು ಬರ್ತೀನಿ. ಅದಕ್ಕ ನನಗೇನು ಗೊತ್ತು. ಕಾರ್ ಸ್ಟಾರ್ಟ್ ಆಗ್ತಾ ಇಲ್ಲ. ಏನು ಇವನ್ ಪ್ಲ್ಯಾನು? ನಾನು ಕ್ಲೀನಾಗಿ ಕಾಣಿಸ್ತಾ ಇದ್ದೀನಾ? ಪ್ರಾಪರ್ ಆಗಿದೆಯಾ? ಒಂಥರ ಡಾರ್ಕ್ ಲೈಟ್ ಅದೇನಿಲ್ಲ ಮುಖದ ಮೇಲೆ. ಓಕೆ, ಅಲ್ಲಿಂದ ಶೂಟ್ ನಡೀತಾ ಇದೆ. ಬರೀ ನಿಮ್ಗೆ ಫೋಕಸ್ ಮಾಡೋಕ್ಕಾಗಲ್ಲ. ಏನೋ ಇದೆ. ಏನು ಪ್ರಾಬ್ಲಮ್? ಏನು ವಿಜಿ ಡೌನ್ ಆಯ್ತು ನೋಡಿ. ನಾನು ಕಿವಿನ ಮ್ಯಾನುವಲಿ ಹಿಂಗೆ ಓಪನ್ ಮಾಡಿ ವಾಪಸ್ ಇದನ್ನು ಮಾಡಿದೆ. ಇದು ಆನ್ ಮಾಡ್ತಾ ಇದ್ದೀನಿ, ಇದು ಆನ್ ಆಗ್ತದೆ. ನಟರಾಜ ಸರ್ವಿಸ್ ಇವತ್ತು ಗೈಸ್ ಗ್ಯಾರೇಜಿಗೆ ಹೋಗಿದ್ದಾರೆ. ಮೆಕ್ಯಾನಿಕ್ನ ಕರ್ಕೊಂಡ್ಬಂದು ಬ್ಯಾಟ್ರಿ ಹಾಕಿಸಿ ಆಮೇಲೆ ನಮ್ಮನ್ನು ಇಲ್ಲಿಂದ ಕರ್ಕೊಂಡು ಹೋಗ್ತಾರೆ. ಏನೋ ಒಂದು ಶಾರ್ಟ್ ನಡೀತಾ ಇದೆ ಇಲ್ಲಿ. ತಲೆ ನೋಯ್ತಿದೆ. ಓದ್ತಾ ಇದ್ದೀವಿ. ರೆಡಿಯಾಗಿ ಬಂತು. ಗ್ಯಾರೇಜಿಗೆ ಅವ್ರನ್ನ ಕರ್ಕೊಂಡ್ಬಂದು ಒಳಗಡೆಯಿಂದ ತೆಗಿತೀನಿ ಆಂಟಿ. 1 ನಿಮಿಷ. ನೋ ಎನರ್ಜಿ. ಅವಳೆಲ್ಲಿಂದ ಎತ್ತಾಕೊಟ್ಟಿವು. ಏನಾಯ್ತು? ಇವು ಬ್ಯಾಗ್ ಮೇಲೆ ಕುತ್ಕೊಂಡು ಅಯ್ಯೋ ಫೇಸೆಲ್ಲ ಡ್ರೈ ಆಗೋಗಿದೆ. ಅವ್ರು ಹೊರಟ್ರು ಗೈಸ್. ನೆಕ್ಸ್ಟ್ ನಾನೇ ಸದ್ಯ. ಇವು ಲಾಸ್ಟು. ನನ್ನ ಫಸ್ಟ್ ಪಿಕ್ ಮಾಡೋ ನನ್ನೇ ಬಿಡಬೇಕಾದ್ರೆ ಅವ್ರ ಮನೆ ಬೇಕಷ್ಟು ಬರುತ್ತೆ ನನ್ನ ಮನೆಗಿಂತ. ಅದಕ್ಕೆ ಅವ್ರವ್ರು. ನೆಕ್ಸ್ಟ್ ನಾನು ಹೋಗ್ತೀನಿ. 4:15 ಮುಗೀತು. ಮನೆಗೆ 6:15 ಕರ್ಕೊಂಡು ಹೋಗ್ತಾ ಇದೆಯಾ. 6:70 ಮಾಡೋದಮ್ಮ ಈ ಫೀಲ್ಡ ಹಿಂಗೆ ಇರೋ ಟೈಮಲ್ಲಿ ಕೆಲಸ ಮಾಡಿಕೊಂಡು ಮಿಕ್ಕಿರೋ ಟೈಮಲ್ಲಿ ಟ್ರಾವೆಲ್ ಮಾಡೋದು. ಹೋಗ್ಬಿಟ್ಟು ಅರ್ಧಂಬರ್ಧ ತಿನ್ನೋದು, ಮಲ್ಗೋದು. ಅದೇ ಜೀವನ. ಹಂಗೆ ಮಾತ್ರ ಪ್ರಮೋಷನ್ ಮಾಡಿಕೊಂಡು ವ್ಲಾಗ್ಸ್ ಮಾಡಿಕೊಂಡು ಯೂಟ್ಯೂಬಲ್ಲಿ ಅಲ್ಲಿ ನಿಲ್ಲಿಸ್ತಾ ಇದ್ದೆ. ಒಳ್ಳೆ ಖುಷಿ ಮಾಡ್ಕೊಂಡಿದ್ಯಾ? ಯಾಕಂದ್ರೆ ನಿನ್ನ ಪ್ರಕಾರ ಮಾಡ್ಕೊಳ್ಬಾರ್ದು ಅಂತನಾ? ಮಾಡಬೇಡ ಅಂತಲ್ಲ, ಇನ್ನೂ ಜಾಸ್ತಿ ಬೆಳೀತಿ. ನನಗಂತೂ ಏನಾದರೂ ಕುಡಿಬೇಕಂತ ಐ ಆಮ್ ಕ್ರೇವಿಂಗ್ ಲೈಕ್ ಎನಿಥಿಂಗ್. ಸೊ ಮನೆಗೆ ಹೋದ್ರೆ ಮತ್ತು ನಾನು ಆಚೆ ಬರಲ್ಲ ಮನೆಯಿಂದ. ಇವಾಗಲೇ ತೊಗೊಂಡು ಮನೆಗೆ ಹೋಗ್ಬಿಡ್ತೀನಿ. ಸೊ ಸರ್ ರೆಡ್ ಬುಲ್ ಇದೆಯಾ? ರೆಡ್ ಬುಲ್ ಇಲ್ವಾ? ಅಯ್ಯೋ ಸರಿ ಬಿಡಿ. ಏನಿಲ್ಲ. ಮಾನ್ಸ್ಟರ್ ಇದೆಯಾ? ಮಾನ್ಸ್ಟರ್ ಇಲ್ಲ. ಆ ಕಡೆ ಇರ್ಬೋದು. ಸರ್ ರೆಡ್ ಬುಲ್ ಇದೆಯಲ್ಲ? ರೆಡ್ ಬುಲ್ ಇದೆ. ಕೋಲ್ಡ್ ಇಲ್ಲ ಅಣ್ಣ. ಓಕೆ. ಥ್ಯಾಂಕ್ ಯು ಸೋ ಮಚ್. ಮನೆಗೆ ರೀಚ್ ಆಗಾಯ್ತು. ಅವಳಿಗೆ ಬನ್ನಿ ಅಂತ ಅಯ್ಯಪ್ಪ. ಕರಲ್ಲ. ಅಯ್ಯಯ್ಯೋ ವಿಜಿ ಪಕ್ಕ. ಅಯ್ಯಪ್ಪ ವಿಜಿ ಪಕ್ಕ ಬೈತಾನ ನನಗೆ. ಗಲೀಜ್ ಮಾಡ್ಬಿಟ್ಟು. ಹೋಗ್ಬಿಟ್ಟು ಬಾಯ್ ಬಾಯ್. ಥರ ನೋಡ್ತಿದೆ ಗೈಸ್. ಟೈಮ್ ಎಷ್ಟು ಗೊತ್ತಾ ಇವಾಗ? 7:10. ಮನೇನ ಬೆಳಗ್ಗೆ ಎದ್ದಿದ್ದು 4 o'clock. ಮನೇನ 6:10 ಬಿಟ್ಟಿದ್ದು. ನೋಡಿ ಎಷ್ಟು ಟ್ರೈನ್ ಆಗಿದ್ದೀನಿ. ಯಾ ಹುಚ್ಚಾಗೋಗಿದೆ. ಇಗ್ನೋರ್ ಮೈ ಹೇರ್ಸ್. ಮನೆಗೆ ಹೋಗಿ ಕ್ಲೆನ್ಸರ್ ಹಾಕಿ ಫೇಸ್ ವಾಶ್ ಮಾಡಿ ಕೂದಲನ್ನ ಫುಲ್ ಸೆಟ್ ಮಾಡಿ ಕ್ಲೀನ್ ಮಾಡಿ ತುಂಬ ಕೆಲಸ ಇದೆ ಮನೆಗೆ ಹೋದ್ಮೇಲೆ. ಫಸ್ಟ್ ಫ್ಲೋರ್. ನೋಡಿದ್ರಲ್ಲ ಗೈಸ್, ನಾನು ಇವತ್ತೇನೆಲ್ಲ ಮಾಡಿದೆ, ಹೇಗಿರುತ್ತೆ ಒಂದು ಸೀರಿಯಲ್ದು ಶೂಟ್ ನಡೆದ್ರೆ ಅಂತ. ಜಾಸ್ತಿ ತೋರ್ಸೋಕ್ಕಾಗಲಿಲ್ಲ ಬಿಕಾಸ್ ಆಫ್ ಆ ಸೀರಿಯಲ್ಲು ತುಂಬ ದಿನ ಆದಮೇಲೆ ಟೆಲಿಕಾಸ್ಟ್ ಆಗುತ್ತೆ. ಆ ಸೀರಿಯಲಲ್ಲಿ ಏನೇನು ನಡೆದಿರುತ್ತೆ ಇವತ್ತು ಆ ಎಪಿಸೋಡ್, ನಾವು ಮಾಡಿರೋ ಎಪಿಸೋಡು. ಸೊ ಏನೋ ಅಷ್ಟು ಅಪ್ಡೇಟ್ ಕೊಡೋಕ್ಕಾಗಲಿಲ್ಲ ನಿಮಗೆ. ಅದು ಬಂದಾಗ ಇನ್ನೂ ಕೊಡೋಕ್ಕಾಗಲ್ಲ, ಯಾಕಂದರೆ ನಾನು ಅಪ್ಲೋಡ್ ಮಾಡಿಬಿಡ್ತೀನಿ ನಾನು 2 to 3 ಡೇಸಲ್ಲಿ. ಸೊ ವ್ಲಾಗ್ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಬಾಯ್.